ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಈ ವಿಡಿಯೋ ಬಂದು ಮಾರ್ನಿಂಗ್ 5:30ಇಂದ ಶುರು ಮಾಡ್ಕೊಂಡಿದ್ದೀನಿ. ನಾವು 4 o'clock ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ 5:30 ಆಗಿದೆ, ನಾವು ಹೊರಡೋ ಟೈಮು. ಎಲ್ಲಿಗೆ ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ. ಅದಾದಮೇಲೆ 5:30ಗೆ ಎದ್ದು 5:45 ಅಷ್ಟೊತ್ತಿಗೆ ನಾವು ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಇದು ಮಾರ್ನಿಂಗ್ 5:30ಲಿ ನಮ್ಮ ಕೊಣನೂರು ಬಸ್ ಸ್ಟ್ಯಾಂಡ್ ಈ ಥರ ಇರುತ್ತೆ ನೋಡಿ. ಫುಲ್ಲು ಖಾಲಿ ಎಲ್ಲ ಡ್ರೈವರ್ಗಳೆಲ್ಲ ಆವಾಗ ಫ್ರೆಶ್ ಅಪ್ ಆಗ್ತಾ ಇರ್ತಾರೆ. ಹೋಗೋ ಬಸ್ಗಳು ಹೋಗ್ತಾ ಇರ್ತವೆ, ಬರೋ ಬಸ್ಗಳು ಬರ್ತಾನೆ ಇರುತ್ತೆ. ಫುಲ್ ಖಾಲಿ, ಜನ ಎಲ್ಲ ಇರಲ್ಲ. ಒಂಥರ ಮಾರ್ನಿಂಗ್ ಟೈಮ್ ಬಸ್ ಸ್ಟ್ಯಾಂಡ್ ನೋಡೋಕೆ ತುಂಬಾ ಚೆಂದ. ಗಜಿಬಿಜಿ ಏನಿರಲ್ಲ, ತುಂಬಾ ಸೈಲೆಂಟಾಗಿರುತ್ತೆ. ನಮ್ಮ ಹಸ್ಬೆಂಡ್ ಕಾಫಿ ಕುಡಿಯೋಕ್ಕೆ ಹೋಗಿದ್ರೆ ಆವಾಗ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡೆ. ಅದಾದಮೇಲೆ ಮೈಸೂರು ಗಾಡಿ ಸಿಕ್ತು, ಬಂದ್ವಿ. ದೇವಸ್ಥಾನದ ವಿಡಿಯೋ ಎಲ್ಲೂ ಸರಿಯಾಗಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಏನಕ್ಕೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ. ನೋಡಿ, ಇಲ್ಲಿ ಒಂದು 12 ಸುತ್ತು, ಇದೊಂದು ರೂಮಲ್ಲಿ 12 ಸುತ್ತು ಹಾಕಿರ್ತಾರೆ ಆ ದೇವಸ್ಥಾನದಲ್ಲಿ. ಹಾಗೆ ಅಲ್ಲೊಂದು ರಿಂಗ್ ಲೈಟಲ್ಲೇ ಒಂದು ವಿಡಿಯೋ ಮಾಡಿಸ್ಕೊಂಡ್ವಿ. ಹಾಯ್ ಆಲ್, ನಿನ್ನೆ ಸರಿಯಾಗಿ ಯಾವುದೋ ದೇವಸ್ಥಾನದ ವೀಡಿಯೋನೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. 2 ಮೊಬೈಲಲ್ಲೂ ಸಹ ಚಾರ್ಜೇ ಇರಲಿಲ್ಲ. ನಮ್ಮೂರಲ್ಲಿ ನಾವು ಹೊರಡೋ ಬೆಳಗ್ಗೆನಾಗೆ ನೈಟ್ ಕರೆಂಟ್ ಹೋಗಿದ್ದು. ನಾವು ಬಂದರೂ ಸಹ ಕರೆಂಟ್ ಬಂದಿರಲಿಲ್ಲ. 2 ದಿನವೂ ಸ್ವಿಚ್ ಆಫ್ ಆಗಿತ್ತು. ಇವಾಗ ಮಧ್ಯಾಹ್ನ ಕರೆಂಟ್ ಬಂತು. ಇವಾಗ ಮೊಬೈಲ್ ಚಾರ್ಜ್ ಹಾಕ್ಕೊಂಡು ಇವಾಗ ಟೈಮ್ ಬಂದು ಒಂದು 6:30 7 ಗಂಟೆ ಆಗಿರ್ಬೋದು ಸಂಜೆ. ಇವಾಗ ವೀಡಿಯೋನ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ದ ವಿಡಿಯೋದಲ್ಲಿ ಯಾವುದೂ ಕ್ಲಿಯರಾಗಿ ನಾನು ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ತುಂಬಾ ಬೇಜಾರಾಯಿತು. ಇಷ್ಟು ದೂರ ಬಂದು ಇಲ್ಲಿವರೆಗೆ ಸರಿಯಾಗಿ ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಒಂದು ಫೋಟೋನೂ ಸಹ ತೆಗೆಸ್ಕೊಳ್ಳೋದಕ್ಕಾಗಲಿಲ್ಲ ಅಂತ. ತುಂಬ ಅಂದರೆ ತುಂಬಾ ರಶ್ ಇತ್ತು. ನಾನೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ತುಂಬ ಅಂದರೆ ತುಂಬಾ ರಶ್ ಇತ್ತು. ನಿಜವಾಗ್ಲೂ ಯಾರೂ ಸಹ ಸಣ್ಣ ಮಕ್ಕಳನ್ನ ಕರ್ಕೊಂಡು ಅಂಥ ದೇವಸ್ಥಾನಗಳಿಗೆ ಹೋಗಲೇಬೇಡಿ. ಅಲ್ಲಿ ಬಂದಿರೋ ಸಣ್ಣ ಮಕ್ಕಳು ನೋಡಿದಾಗೆಲ್ಲ ನನಗೆ ನನ್ನ ಮಕ್ಕಳೇ ನೆನಪಾಗ್ತಿದ್ರು. ಅದಕ್ಕೆ ನಾನು ಇಬ್ಬರನ್ನೂ ಸಹ ಬಿಟ್ಟೋದೆ, ಇದೇ ಥರ ಹಿಂಸೆ ಆಗುತ್ತೆ ಅಂತ. ನೀವು ಯಾರೇ ಆದರೂ ಸರಿ, ದೇವಸ್ಥಾನ ನೋಡಬೇಕು ಅಂತ ಆಸೆ ಇದ್ದರೆ ಮನೇಲಿ ಯಾರ ಹತ್ರ ಏನಾದ್ರು ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿ, ಇಲ್ಲ ಅಂದರೆ ಹೋಗೋದಕ್ಕೆ ಹೋಗಬೇಡಿ ಅಂತ ನನ್ನ ಅಭಿಪ್ರಾಯ. ಇನ್ನು ನಿಮಗೆ ಬಿಟ್ಟಿದ್ದು. ತುಂಬ ಅಂದರೆ ತುಂಬಾ ರಶ್ ಇತ್ತು. ಪಾಪ ಮಕ್ಕಳನ್ನ ನೋಡೋದಕ್ಕಾಗ್ತಿರ್ಲಿಲ್ಲ. ಮಕ್ಕಳು ಅಂತಲೂ ಸಹ ನೋಡ್ತಾ ಇರಲಿಲ್ಲ ಜನ. ಬಸ್ ಹತ್ತೋದಕ್ಕಾಗಲಿ, ಅಲ್ಲಿ ದೇವ್ರ ದರ್ಶನ ಮಾಡ್ಬೋದಕ್ಕಾಗಲಿ. ಪಾಪ ಒಂದು ಹುಡುಗಂಗೆ ಕೈ ಸ್ವಲ್ಪ ನೋವೇ ಆಗಿಬಿಡ್ತು. ಅದೇ ಏನಾದರೂ ಸ್ವಲ್ಪ ಜೋರಾಗಿ ತಳ್ಳಿದ್ರೆ ಕೈ ಮುರಿದೋಗಿದ್ರೆ ಏನು ಮಾಡಬೇಕಿತ್ತು ಹೇಳಿ. ಇನ್ನೂ ಒಂದು 7 ವರ್ಷದ ಹುಡುಗ ಅನಿಸುತ್ತೆ. ಪಾಪ ನೋವಾಗಿ ತುಂಬಾ ಅಳ್ತಿತ್ತು. ಅದಕ್ಕೆ ನಾನು ಹೇಳೋದು, ಇಂಥ ದೇವಸ್ಥಾನಗಳಿಗೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಹೋಗಬೇಕು, ನಿಮ್ಗೆ ದೇವಸ್ಥಾನ ನೋಡಬೇಕು ಅಂತ ಆಸೆ ಇದ್ದರೆ ಮಕ್ಕಳನ್ನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟು ಬನ್ನಿ, ಅದೇ ಉತ್ತಮ ಅಂತ ಹೇಳ್ತೀನಿ. ಮತ್ತು ಇನ್ನು ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ ಪ್ಲೇಸಲ್ಲಿ. ನೀವು ಹೋಗಿಲ್ಲ ಅಂದರೆ ಹೋಗ್ಬಿಟ್ಟು ಬನ್ನಿ ಒಂದ್ಸಲ. ತುಂಬಾ ಚೆನ್ನಾಗಿದೆ. ದೇವಸ್ಥಾನ ಚೆನ್ನಾಗಿ ಮಾಡಿದ್ದಾರೆ. ಫೆಸಿಲಿಟಿನೂ ಸಹ ಎಲ್ಲ ಫೆಸಿಲಿಟಿನೂ ಇದೆ. ಊಟ ಆಗಿರ್ಬೋದು, ಹಾಗೆ ಯಾರಿಗಾದರೂ ಏನಾದ್ರು ಅಪಘಾತ ಆದರೆ ಎಮರ್ಜೆನ್ಸಿ ಆಂಬುಲೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಫೆಸಿಲಿಟಿನೂ ಇದೆ. ದೇವಸ್ಥಾನನೂ ತುಂಬ ಚೆನ್ನಾಗಿದೆ. ಗೌಡ್ಗೆರೆ ವಿಶೇಷ ಅಂದರೆ ಅಲ್ಲಿ ಹೋದರೆ ನಾವೇನಾದರೂ ಹರಿಸ್ಕೊಂಡು ಕಾಯಿ ಕಟ್ಟಿದ್ರೆ ಅದು ಒಳ್ಳೆಯದಾಗುತ್ತಂತೆ. ಕಾಯಿ ಕಟ್ಟಿದ್ರೆ 3 ವಾರ ಇಲ್ಲ 5 ವಾರ, ಇಲ್ಲ ಅಂದರೆ 7 ವಾರ ಹೋಗಬೇಕಂತೆ. ತರಕಾರಿ ಸಾಂಬಾರು ಮಾಡಿದ್ದೆ, ಸಾಂಬಾರಿದೆ, ಅದಕ್ಕೆ ರೈಸ್ ಮಾಡಿಬಿಟ್ಟು ಮುದ್ದೆ ಮಾಡ್ತೀನಿ. ನಾವು ಬರೋ ಅಷ್ಟೊತ್ತಿಗೆ ನಮಗೆ ಸರಿಯಾಗಿ ಬಸ್ಸೇ ಸಿಕ್ಕಲಿಲ್ಲ. ತುಂಬ ಅಂದರೆ ತುಂಬಾ ಬೇಜಾರಾಯಿತು. ದೇವಸ್ಥಾನಕ್ಕೆ ಹೋಗಿದ್ದು ಖುಷಿ ಒಂದು ಕಡೆ, ಆದರೆ ಬರೋದು ತುಂಬಾ ಲೇಟ್ ಆಯಿತು. ಪಾಪುನ ಬೆಳಗ್ಗೆ 4 ಗಂಟೆಗೆ ನಾವು ಬಿಟ್ಬಿಟ್ಟು ಹೋಗಿದ್ದು. ಬೆಳಗ್ಗೆ ನಾವು ಇಲ್ಲಿಂದ ಬೆಳಗ್ಗೆ 4 ಗಂಟೆಗೆ ಎದ್ದು 5 ಗಂಟೆ ಅಷ್ಟೊತ್ತಿಗೆ 5:30 ಕೊಣನೂರು ಬಸ್ ಸ್ಟ್ಯಾಂಡಲ್ಲಿ ಇದ್ವಿ. ಅದಾದಮೇಲೆ ಅಲ್ಲಿಂದ ನಮಗೆ 5:45ಗೆ ಮೈಸೂರು ಗಾಡಿ ಸಿಕ್ತು. ಮೈಸೂರಿಂದ ಆಮೇಲೆ ಗೌಡ್ಗೆರೆಗೆ ಹೋದ್ವಿ. ಮೈಸೂರಿಂದ ಫುಲ್ ಗೌಡ್ಗೆರೆವರೆಗೂ ನಿಂತ್ಕೊಂಡೇ ಹೋಗಿದ್ದು. ಫ್ರೀ ಬಸ್ ಅಂತ ಫುಲ್ ಬಸ್ ತುಂಬ ಬರೀ ಲೇಡೀಸೇ ಇದ್ದರು. ನಾನು ಅದರಷ್ಟಕ್ಕೆ ಆಧಾರ್ ಕಾರ್ಡೇ ತಗೊಂಡೋಗಿರಲಿಲ್ಲ, ನಾನು ದುಡ್ಡು ಕೊಟ್ಟೇ ಹೋಗಿದ್ದು. ಅದಾದಮೇಲೆ 12 ಗಂಟೆ ಅಷ್ಟೊತ್ತಿಗೆ ಲೈನಲ್ಲೆಲ್ಲ ನಿಂತ್ಕೊಂಡು 12 ಗಂಟೆ ಅಷ್ಟರೊಳಗಡೆ ನಮಗೆ ದೇವ್ರ ದರ್ಶನ ಆಯಿತು. ಅದಾದಮೇಲೆ ಅಲ್ಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಕಡೆ ಜಾತ್ರೆ ಕಟ್ಟಿದ್ರು, ಜಾತ್ರೆ ಎಲ್ಲ ಸುತ್ತಕೊಂಡು ನಾವು ಊಟಕ್ಕೂ ಸಹ ಅಲ್ಲಿ ದೇವ್ರ ಪ್ರಸಾದನೂ ತಿನ್ನೋಕ್ಕಾಗಲಿಲ್ಲ. ಲೈನಲ್ಲಿ ನಿಂತ್ಕೊಂಡು ಹೋದರೆ ಅದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಹೋಟೆಲಲ್ಲೇ ಊಟ ಮುಗಿಸ್ಕೊಂಡು ಅಲ್ಲಿ ಬಸ್ ಹತ್ತಕ್ಕೂ ಸಹ ಕ್ಯೂ ಅಲ್ಲಿ ನಿಂತ್ಕೊಬೇಕು.
1 ಗಂಟೆಗೆ ನಾವು ಬಸ್ ಹತ್ತಕ್ಕೆ ಅಂತ ಕ್ಯೂವಲ್ಲಿ ನಿಂತ್ಕೊಂಡ್ವಿ. 1 ಗಂಟೆಯಿಂದ 2:15ವರೆಗೂ ಬಸ್ ಹತ್ತೋದಕ್ಕೆ ಆಗಲಿಲ್ಲ. ನಾವು ಹಿಂದೆ ಇದ್ವಿ, ನಮ್ಮ ಮುಂದೆ ಇದ್ದವರೆಲ್ಲ 3 ಬಸ್ ಬಂತು. 3 ಬಸ್ಸಿಗೆ ಅಲ್ಲಿದ್ದವ್ರು ಸರಿ ಆದರು. ಆಮೇಲೆ ನಮ್ಮ ಬಸ್ ಬರೋದಕ್ಕೆ 1:15 ಗಂಟೆ ಆಯಿತು. ನಾವು 1 ಗಂಟೆಯಿಂದ 2:15ವರೆಗೂ ಕಾದ್ವಿ. ಅದಾದಮೇಲೆ 2:30 3 ಗಂಟೆನೇ ಆಯಿತು ಅಲ್ಲಿ ಗೌಡಗೆರೆಯಿಂದ ಹೊರಟೋಷ್ಟೊತ್ತಿಗೆ. ಮತ್ತು ಮೈಸೂರಿಗೆ ಬಂದಾಗ ಟೈಮು ಒಂದು 4:15 ಆಗಿತ್ತೇನೋ. ಅಲ್ಲೂ ಸಹ ನಮಗೆ ಕೊಣನೂರಿಗೆ ಸರಿ ಟೈಮಿಗೆ ಬಸ್ಸೇ ಸಿಗಲಿಲ್ಲ. ನಾವು ಅಂದ್ಕೊಂಡು ಹೋಗಿದ್ದು ಹಾಲು ಕರೆಯೋ ಅಷ್ಟೊತ್ತಿಗೆ ಬರೋಣ ಅಂತ. ಹಾಲು ಕರೆಯೋ ಅಷ್ಟೊತ್ತಿಗಲ್ಲ, ಊಟದ ಟೈಮ್ಗೂ ಸಹ ಬರೋದಕ್ಕಾಗಲಿಲ್ಲ. ನಮ್ಗೆ ಎಲ್ಲೂ ಸಹ ಆ ಕಡೆಯಿಂದ ಟೈಮ್ ಸರಿಯಾಗಿ ಬಸ್ ಸಿಕ್ಕಲೇ ಇಲ್ಲ. ಒಟ್ಟಿಗೆ ಮನೆಗೆ ಬರೋ ಅಷ್ಟೊತ್ತಿಗೆ ನಾವು 9:30 10 ಗಂಟೆ ಆಗಿತ್ತು. ಬಂದು ಊಟನೂ ಮಾಡಲಿಲ್ಲ, ಏನೂ ಇಲ್ಲ. ತುಂಬ ಅಂದರೆ ತುಂಬಾ ಸುಸ್ತಾಗೋಗಿದ್ದು. ನಮ್ಮ ಮನೆಯವ್ರಿಗಂತೂ ಸ್ವಲ್ಪ ಕಾಲು ಲೇಟಾಗಿತ್ತು. ಜೋಳ ಕಡ್ಡಿ ತರಕ್ಕೆ ಹೋದಾಗ ಬೈಕಿಂದ ಸ್ವಲ್ಪ ಇಟ್ಕೊಂಡ್ಬಿಟ್ಟು, ಅವರು ಹೆಂಗಿದ್ರು ಹೋಗೋಣ ಅಂತ ಹೇಳಿದ್ನಲ್ಲ ಮುಂಚೆಗ್ಲೇ ಇವಳಿಗೆ ಅಂದ್ಬಿಟ್ಟು, ಇವಾಗ ಕಾಲು ಲೇಟಾಗಿದೆ ಅಂತ ರೀಸನ್ ಹೇಳಿದರೆ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಅವ್ರು ನನಗೋಸ್ಕರ ಸ್ವಲ್ಪ ಕಾಲು ನೋವಿದ್ರೂ ಬಂದರು. ಅವ್ರಿಗೆ ಅಲ್ಲಿ ಹೋಗಿ ಫುಲ್ಲು ಕಾಲೆಲ್ಲ ಊದಿತ್ತು, ನಿಂತು ಬಂದು 10 ಗಂಟೆಗೆ ಮನೆಗೆ ಬಂದ್ವಿ. ಅದಾದಮೇಲೆ ಇಲ್ಲಿ ಕರೆಂಟು ಸಹ ಇರಲಿಲ್ಲ, ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. 10 ಗಂಟೆಗೆ ಬಂದ್ವಿ. ಅವ್ರಿಗೆ ಇವಾಗ ಸ್ವಲ್ಪ ಜ್ವರನೇ ಬಂದಿತ್ತು. ಹೋಗಿ ಇವತ್ತು ಹಾಸ್ಪಿಟಲಿಗೆ ತೋರಿಸ್ಕೊಂಡು ಬಂದರು. ಅದಕ್ಕೆ ಇವತ್ತು ಮಧ್ಯಾಹ್ನ ಕರೆಂಟ್ ಬಂತು. ಇವಾಗ ಚಾರ್ಜ್ ಹಾಕಿ ಇವಾಗ ಫ್ರೀ ಆಯಿತು. ಕೆಲಸ ಎಲ್ಲ ಮುಗಿಸಿ ಇವಾಗಾದರೂ ವೀಡಿಯೋ ಮಾಡೋಣ ಅಂತ ಒಂದು ವೀಡಿಯೋ ಮಾಡಿಕೊಂಡೆ. ವಾಪಸ್ ಮತ್ತು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿದ್ದು ಫ್ರೈಡೇ. ನನಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಲೇಟ್ ಆದರೆ ಬೇಜಾರು ಮಾಡ್ಕೊಂಡ್ಬಿಡಿ, ಡಿಸ್ಟರ್ಬೆನ್ಸ್ ತುಂಬ ಇದೆ. ನನ್ನ ಮಕ್ಕಳು ಮಾತಾಡ್ತಿದ್ದಾರೆ. ಮತ್ತು ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇನ್ನೇನು ಇವತ್ತು ನಿಮಗೆ ತೋರಿಸೋಂಥದ್ದು ವಿಶೇಷತೆ ಏನಿಲ್ಲ, ಮಾಮೂಲಿ ಅಡುಗೆನೇ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.